ನಾಯಕರಾಗ್ಬೇಕು ಅಂತ ಬರೋರು ಇಲ್ಲಿ ಬರಕ್ಕೆ ಆಗಲ್ಲ. ನೀವು ಮತದಾರನ ಲೀಡರ್ ಆಗಿ ನೋಡ್ತೀರಾ, ಅವರು ನಮ್ಗೆ ಅಲ್ಟಿಮೇಟ್. ಆಕ್ಚುಲಿ ಅವರು ಈಸ್ ದ ಬಾಸ್. ನಿಮ್ಮ ಪ್ರಕಾರ ಬದಲಾವಣೆ ಅನ್ನೋದು ಏನು? ನಾಳೆ ನೀನ್ ಸರಿಯಾಗಿ ಕೆಲಸ ಮಾಡಿಲ್ಲ, ನೀನ್ ಇಳಿಸ್ತೀವಿ, ಇಳಿಬೇಕು ನೀನು. ಇದೇ ಬದಲಾವಣೆ. ಪ್ರಜಾಕೀಯ ಪಕ್ಷದಲ್ಲಿ ಉಪೇಂದ್ರ ಅವರನ್ನ ಹೊರತುಪಡಿಸಿ ಬೇರೆ ಯಾರು ಪ್ರಜಾಕೀಯದ ಬಗ್ಗೆ ಮಾತಾಡ್ತಾರೆ? ಮತದಾರರು ಮಾತಾಡ್ತಿದ್ದಾರೆ, ಅದು ರಿಯಲ್ ಮಾತು. ಇದು ಮತದಾರರ ಪಕ್ಷ. ಮತದಾರರಿಗೆ ಒಂದು ಪಕ್ಷ ಬೇಡವಾ? ಲೀಡರ್ಸ್ಗಳೇ ಪಕ್ಷ ಮಾಡ್ಕೊಬೇಕಾ? ಉಪೇಂದ್ರ ಅವರು ಸಿನಿಮಾಗೆ ಕೊಟ್ಟಷ್ಟು ಸಮಯ ರಾಜಕಾರಣಕ್ಕೂ ಕೊಟ್ಟಿದ್ರೆ ಬಲಪಡಿಸಬಹುದಿತ್ತು. ಪಕ್ಷ ಬಲಪಡಿಸೋದಕ್ಕೆ ನಮ್ದು ಎಲೆಕ್ಷನ್ ಸಿಸ್ಟಮ್ ಇರೋದು. ನನ್ನ ಪ್ರಕಾರ ಎಲೆಕ್ಷನ್ ಮೇಲೆ ಪಕ್ಷದ ಹೆಸರೇ ಬರಬಾರ್ದು. ಪ್ರಣಾಳಿಕೆಯ ನೀವೇನು ಬಿಡುಗಡೆ ಮಾಡಿದಿರಿ ನಮ್ಮ ಪಕ್ಷದ ಇದು ಅಂತ, ಅಲ್ಲೇ ರಾಂಗ್ ಸ್ಟೆಪ್ ಇಟ್ಟಿದ್ದೀರ. ಸಿನಿಮಾದಲ್ಲಿ ಅತಿ ಬುದ್ಧಿವಂತ ನಿರ್ದೇಶಕರು, ಅತಿ ಬುದ್ಧಿವಂತ ನಟರು ಅಂದ್ರು, ಆದ್ರೆ ರಾಜಕೀಯದಲ್ಲಿ ಯಾಕೆ ಆಗಿಲ್ಲ? ನಾನು ಸೋಷಿಯಲ್ ಸರ್ವಿಸ್ ಮಾಡಿ ಖರ್ಚು ಮಾಡ್ತಿರೋದು ನೀವು ವೋಟ್ ಹಾಕಿ ಅಂತ. ಅದು ಕರೆಕ್ಟಾ ತಪ್ಪಾ? ನೀನ್ ಯಾರಿಗೂ ವೋಟ್ ಆಗಕ್ಕೆ ಫಸ್ಟ್ ಆಫ್ ಆಲ್ ನೀನ್ ಬಾ ಹೊರಗೆ, ನೀನ್ ಸಾಧನೆ ತೋರಿಸು. ವ್ಯವಸ್ಥೆ ಬದಲಾಗದ ಹೇಗೆ ಸರ್? ನೋಡಪ್ಪ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನನಗೆ ಗೆಲ್ಸು ನೀನು ಅಂದ್ರೆ ವ್ಯಾಪಾರ ತಾನೆ. ಅಂದ್ರೆ ನಿಮ್ಮ ಪ್ರಕಾರ ದೇಶದ ಎಲ್ಲಾ ಪಕ್ಷಗಳು, ಎಲ್ಲಾ ರಾಜಕಾರಣಿಗಳು ವ್ಯಾಪಾರಸ್ತಾರೆ. ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನಾನು ಈಗ ಇದೆಲ್ಲ ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನಂಗೆ ವೋಟ್ ಹಾಕು ಅಂದ್ರೆ ಅದು ವ್ಯಾಪಾರನೇ. ನೀವು ಗೊಂದಲದ ಮಾತಾಡ್ತಿರೋ ಅಥವಾ ಗೊಂದಲಗಳಲ್ಲಿ ಅವರಿದಾರೋ ಗೊತ್ತಾಗ್ತದೆ. ಎಲ್ಲರೂ ಹುಳ ಬಿಡ್ತಾರೆ ಅಂತಾರೆ, ಅವ್ರಿಗೆ ಅರ್ಥ ಆಗ್ಬೇಕು. ನಾವು ಹುಳ ತೆಗಿಯೋ ಪ್ರಯತ್ನ ಮಾಡ್ತಿದೀವಿ ಅಷ್ಟೇ. ಇಲ್ಲಿ ಹಾಗಾದ್ರೆ ನಿಮಗೆ ಸಂಪೂರ್ಣ ರಾಜಕಾರಣದ ಮೇಲೆ ಆಸಕ್ತಿ ಇದೆಯೋ ಅಥವಾ ಇಲ್ವಾ? ನಿರುದ್ಯೋಗ ಸಮಸ್ಯೆ ಅನ್ನೋದೇ ಇಲ್ಲದೆ ಇರೋದ್ರಿಂದ ಯಾವ ರಾಜಕಾರಣಿ ಬಂದು ದುಡ್ಡು ಕೊಟ್ಟರು ಇಸ್ಕೊಳ್ಳಲ್ಲ. 5 ವರ್ಷಕ್ಕೆ ನಿಮ್ಗೆ ಅಷ್ಟೇ ಸಾಕ ನಿಮ್ಗೆ? ಉಪೇಂದ್ರ ಅವರು ಎಲ್ಲೋ ಒಂದ್ ಕಡೆಗೆ ಎರಡೂ ದೋಣಿ ಮೇಲೆ ಕಾಲಿಟ್ಟಿದ್ದಾರೆ. ಪೂರ್ಣ ನಿಂತ್ಕೊಬೇಕಂದ್ರೆ ನಿಂತ್ಕೊಂತೀನಿ. ನಿಮ್ ಪ್ರಕಾರ ಸರ್ಕಾರಗಳು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಸರಿನಾ ತಪ್ಪು? ಜನಗಳ ದುಡ್ಡು ಜನಕ್ಕೆ ಕೊಡೋದು ನನ್ನ ಪ್ರಕಾರ ತಪ್ಪಲ್ಲ. ಇದು ಒನ್ ಮ್ಯಾನ್ ಶೋ ಸ್ಟೇಜ್ ಅಂತ? ಎಸ್, ಇಟ್ ಇಸ್ ಎ ಒನ್ ಮ್ಯಾನ್ ಶೋ, ವೋಟರ್ಸ್ ಶೋ ಇದು. ಒನ್ ಈಚ್ ಒನ್ ವೋಟರ್ಸ್ ಮ್ಯಾನ್ ಇದು ಪಾರ್ಟಿ ವೋಟರ್ಸ್ ಶೋ ಇದು.